ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನಲ್ಗೆ ಸ್ವಾಗತ. ಮೊಳಕಾಲ್ಮೂರು ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯ ಕೇಳಿ ಬಂದಿದೆ. ನಾಯಕನಹಟ್ಟಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಬಸಪ್ಪ ನಾಯಕ ಎನ್.ವೈ. ಗೋಪಾಲಕೃಷ್ಣ ಅವರು ಸತತ 7 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು, ಕ್ಷೇತ್ರದಲ್ಲಿ ರಸ್ತೆ, ಸೇತುವೆ, ಕಾಲುವೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ ಎಂದರು. ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತಷ್ಟು ಉತ್ತೇಜನ ನೀಡಬೇಕು ಎಂದು ಆಗ್ರಹಿಸಿದರು. ಮಾಜಿ ಶಾಸಕ ಎಸ್. ತಿಪ್ಪೇಸ್ವಾಮಿ ಮಾಡುತ್ತಿರುವ ಆರೋಪಗಳನ್ನು ಅವರು ತಳ್ಳಿಹಾಕಿದರು. ಇವ್ರ ಹತ್ರ ಹೋಗಿ ಹೇಳ್ಕೊಂಬಂತದೆ ಕೆಲಸ ಯಾವುದಿಲ್ಲ, ಯಾರು ಹೋಗಿಲ್ಲ, ಕಾಂಗ್ರೆಸ್ಸರೇ ಹೇಳಿದ್ರಲ್ಲಪ್ಪ ಅಂತ ಹೇಳಿದ್ದಾರೆ. ಅದೆಲ್ಲ ಯಾರು ಅವ್ರ ಹತ್ರ ಹೋಗಿ ಹೇಳ್ಕೊಂಡಿಲ್ಲ. ಅವರು ಹಿರಿಯರಿದ್ದಾರೆ. ಯಾವುದೇ ಒಂದು ವಿಚಾರ ಒಬ್ಬ ವ್ಯಕ್ತಿ ಮೇಲೆ ಆರೋಪ ಮಾಡಬೇಕಾದ್ರೆ ನಿಜವಾದ ದಾಖಲೆ ಕೂಲಂಕುಷವಾಗಿ ಪರಿಶೀಲಿಸಿ ಮಾಡೋದು ಒಳ್ಳೆಯದು ಅಂತೇಳಿ ನಾವು ನಿಮ್ಮ ಪತ್ರಿಕೆ ಮುಖಾಂತರ ಇವತ್ತು ಒತ್ತಾಯಿಸ್ತಾ ಇದ್ದೀವಿ. ಈ ದಿನ ಮಾಜಿ ಶಾಸಕರಾದಂಥ ತಿಪ್ಪೇಸ್ವಾಮಿಯವರು ಈಗ ಹಾಲಿ ಶಾಸಕರಾದಂಥ ಗೋಪಾಲಕೃಷ್ಣ ಅವರನ್ನು ಈಗ ಲಂಚ ತೊಗೊತಾರೆ, ಪರ್ಸೆಂಟೇಜ್ ತೊಗೊತಾರೆ ಅಂತಿರ್ತಾರೆ. ಯಾವುದೇ ವಿಚಾರ ಬಂದಾಗ ಪ್ರತ್ಯಕ್ಷವಾಗಿ ಕೊಂದು ಪ್ರಾಮಾಣಿಸಿ ನೋಡುವಂಥ ಒಂದು ಗಾದೆನೇ ಇದೆ. ಯಾಕಂದರೆ ಸುಮ್ಮನೆ ಒಬ್ಬ ವ್ಯಕ್ತಿ ಮುಂದೆ ಯಾವುದೋ ಅಪರಾಧ ಮಾಡಬಾರ್ದು. ಅವರು ಸುಮಾರು ನಮ್ಮ ಕ್ಷೇತ್ರದಲ್ಲಿ 5 ಸಾರಿ ಗೆದ್ದಿಸಿ ಕೂಡ ಸುಮಾರು ಕೆಲಸ ಮಾಡಿದ್ದಾರೆ. ನಮ್ಮ ನಾಗೇಟ್ ಹೋಬಳಿಯಲ್ಲಿ ಹೈಸ್ಕೂಲ್ ಮಾಡಿದ್ದಾರೆ ಮತ್ತು ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಅವ್ರು ಗೆದ್ದಾಳಿಂದ ಮಲ್ಲಾರಹಳ್ಳಿ ಹೋಗ್ಬೇಕಂದ್ರೆ ಧೂಳಲ್ಲಿ ಹೋಗುತ್ತಿದ್ವಿ, ಅದನ್ನು ಇದು ತಾರ್ ರೋಡ್ ಆಗಿದೆ, ಓಲಂಗಳ್ಳಿ ತಾರ್ ರೋಡ್ ಆಗಿದೆ, ಆಮೇಲೆ ಹಿರೇಕೆರೆ ಕಾವಲಲ್ಲಿ ತಾರ್ ರೋಡ್ ಇದೆ ಮತ್ತು ಪರಿಶಿಷ್ಟ ಪಂಗಡ ಒಂದು ಹಾಸ್ಟೆಲ್ ಮಾಡಿದ್ದಾರೆ ರಂಗಪೇಟೆಯಲ್ಲಿ. ಆಮೇಲೆ ಸುಮಾರು 15 ತಗೊಂಡ್ರೆ ಗೌರ್ಮೆಂಟ್ ಹೈಸ್ಕೂಲು, ದೇವರಹಳ್ಳಿಯಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಇದೆ, ಲೇಖಗಿರಿ ಲಂಬಾಣಿಯಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಇದೆ ಮತ್ತು ಲೇಖಗಿರಿಯಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಮತ್ತು ದಾಸರಮುತ್ತನಹಳ್ಳಿಯಲ್ಲಿ ಅಂಬೇಡ್ಕರ್ ಭವನ ಮತ್ತು ತೊರಗೋಲದಲ್ಲಿ ಅಂಬೇಡ್ಕರ್ ಭವನ ಸುಮಾರು ಕೆಲಸವಿದೆ. ನಮಗೆ ಗೊತ್ತಿದ್ದಂಗೆ ಸುಮಾರು ಗಂಗಾ ಕಲ್ಯಾಣ ನಾವೇ ಖುದ್ದಾಗಿ ನಮ್ಮ ಶಾಸಕರ ಭೇಟಿ ಮಾಡಿ ಸುಮಾರು ಗಂಗಾ ಕಲ್ಯಾಣಗಳನ್ನ ನಾವೇ ಆಯ್ಕೆ ಮಾಡಿ ಸುಮಾರು 100 ರೈತರಿಗೆ ಅನುಕೂಲ ಮಾಡಿದ್ವಿ. ಆದರೆ ಈಗ ನಮ್ಮ ಫಿಲ್ಟರ್ ಚಾನಲ್ ಅಂತ ಹೇಳಿದ್ರಲ್ಲ, ಅದು 2 ಕೋಟಿ ರೂಪಾಯಿ ಚಾನಲ್. ಅದು ಹಿರೇಕೆರೆಗೆ ನೀರು ಬಂದರೆ ಸುಮಾರು ಸಾವಿರಾರು ರೈತರಿಗೆ ಅಂತರ್ಜಲ ಜಾಸ್ತಿ ಆಗಿ ರೈತರು ಬದುಕಂತ ಜೀವನ ಆಗ್ತದೆ. ಇನ್ನು ಯಾವುದಾದ್ರೂ ತುಂಬ ಕೆಲಸಗಳು ಮಾಡ್ಬೇಕಂತ ನಾವು ನಮ್ಮ ಶಾಸಕರಿಗೆ ಹೇಳಿ ಕೆಲಸ ಮಾಡ್ತಾ ಇದ್ವಿ. ಈಗ ಯಾವುದೇ ಒಂದು ವ್ಯಕ್ತಿನ ನಾವು ದೂರದಲ್ಲ, ಅವರು ವಯಸ್ಸಿನಲ್ಲಿ ಹಿರಿಯರಿದ್ದಾರೆ, ಅವರು ಮಾಜಿ ಶಾಸಕರಿದ್ದಾರೆ. ಒಂದು ಶಾಸಕರ ಅನುದಾನ ಎಷ್ಟು ಬರ್ತದಂತೂ ಅವ್ರಿಗೂ ಗೊತ್ತಿಲ್ಲ ಅಂತಲ್ಲ. ಅದಕ್ಕಾಗಿ ಯಾರೋ ಒಬ್ರು ಹೇಳ್ತಾರಂತ ನಾವು ಇದು ಮಾಡಬಾರ್ದು. ಆದ ಕಾರಣ ಇನ್ನೂ ಸುಮಾರು ಕಾಮಗಾರಿಗಳಿದ್ದಾವೆ. ಅದು ನಾವು ಹೇಳ್ತಾ ಹೋದರೆ ಸುಮಾರು ಕಾಮಗಾರಿಗಳು 5 ವರ್ಷ ಫೀಲ್ಡಲ್ಲಿ ಸುಮಾರು ಕಾಮಗಾರಿಗಳು ಆಗಿದ್ದಾವೆ. ಅವೆಲ್ಲ ಲೀಸ್ಟ್ ಮಾಡ್ಕೊಂತ ಹೋದರೆ ಒಂದಿನೆಲ್ಲ ಓದಬೇಕಾಗ್ತದೆ. ಆದ ಕಾರಣ ಯಾವೇ ಶಾಸಕರು ನಾವು ಕೆಲಸ ಮಾಡ್ತಿದ್ದಾಗ ಕಳಿಸಿದ್ರು ಅದು ಕರೆಕ್ಟು, ಕೆಲಸ ಮಾಡಿದ್ರು ಕೂಡ ಅದು ಕಳಿಸೋದು ತರ ಅಲ್ಲ ಅಂತ ಹೇಳ್ತಾ ನಾನು ಪತ್ರಿಕೆ ಮಾಧ್ಯಮದಲ್ಲಿ ಒತ್ತಾಯಿಸ್ತೇನೆ. ಪತ್ರಿಕೆ ಸುದ್ದಿ ಮಾಡಲು ಬಂದಂಥ ಒಂದು ವಿಚಾರ ಏನಂದರೆ, ಮೊನ್ನೆ ನಮ್ಮ ಮೊಳಕಾಲ್ಮೂರು ಮಾಜಿ ಶಾಸಕರಾದಂಥ ಎಸ್. ತಿಪ್ಪೇಸ್ವಾಮಿ ಅವರು ನಮ್ಮ ಹಾಲಿ ಶಾಸಕರಾದಂಥ ಎನ್.ವೈ. ಗೋಪಾಲಕೃಷ್ಣ ಸಾಹೇಬರ ಮೇಲೆ ಒಂದು ಸುಳ್ಳಿನ ಆರೋಪ ಮಾಡಿದ್ದಾರೆ. ಆ ಒಂದು ಆರೋಪ ಸತ್ಯಕ್ಕೆ ದೂರವಾದ ಸಂಗತಿ ಅಂತ ಇವತ್ತು ನಿಮ್ಮ ಮುಂದೆ ಪತ್ರಿಕೆ ಮುಖಾಂತರ ತಿಳಿಸಲು ನಾವು ಬಯಸುತ್ತೇವೆ. ಯಾಕಂದರೆ ಎನ್.ವೈ. ಗೋಪಾಲಕೃಷ್ಣ ಅವರು ಸುಮಾರು 7 ಬಾರಿ ಶಾಸಕರು. ಇಲ್ಲಿ ಕೂಡ ಅವರ ಮೇಲೆ ಅಪವಾದಗಳಾಗಲಿ, ಆರೋಪಗಳಾಗಲಿ ಮತ್ತು ಪ್ರತಿ ಆರೋಪಗಳಾಗಲಿ ಇಲ್ಲ. ಯಾವುದೇ ರೀತಿಯ ಮೊನ್ನೆ ಕಮಿಷನ್ ತಗೊಂತಾನೆ ಅದು ಇದು ಅಂತೇಳಿ ಆರೋಪ ಮಾಡಿದ್ದಾರೆ. ಇಲ್ಲಿ 5 ಬಾರಿ ಶಾಸಕರಾಗಿದ್ದಾರೆ. ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಒಂದು ಕಮಿಷನ್ ಆಗಲಿ, ಕಾಮಗಳಲ್ಲಿ ಕಮಿಷನ್ ಆಗಲಿ, ಜನಗಳಾಗಲಿ ಒಂದು ಲೆಕ್ಕಗೆ ಒಂದು 5,000 ಕೊಡುವಂಥ ಒಂದು ಸುದ್ದಿ ಅವರಲ್ಲಿ ಇಲ್ಲ. ಯಾವುದೇ ಅಧಿಕಾರಿಗಳು ಕೂಡ ಲಂಚ ಕೇಳುವುದು, ಕಮಿಷನ್ ಕೇಳುವ ಒಂದು ಅಭ್ಯಾಸ ಅವರಲ್ಲಿಲ್ಲ. ಅವರು ಪ್ರಾಮಾಣಿಕವಾಗಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಇವತ್ತಿನ ದಿವಸಗಳಲ್ಲಿ ಕಾಮಗಾರಿಗಳು 7 ಬಾರಿ ಶಾಸಕರಾಗಿದೆ, ನೀನು ಏನು ಮಾಡಿದೆಯಪ್ಪ ಅಂತೇಳಿ ನಮ್ಮ ಮಾಜಿ ಶಾಸಕರು ಆರೋಪ ಮಾಡಿದ್ದಾರೆ. ಅವರು ಮಾಡಿದಂಥ ಕೆಲಸಗಳು ನಮ್ಮ ನಾಯಕನಹಟ್ಟಿ ಹೋಬಳಿಯಲ್ಲಾಗಲಿ, ಮೊಳಕಾಲ್ಮೂರು ಕ್ಷೇತ್ರದಲ್ಲಾಗಲಿ, ನಮ್ಮ ಮಾದನಹಟ್ಟಿ ಪ್ರಥಮ ಬಾರಿಗೆ ಒಂದು ಸಣ್ಣ ಹಳ್ಳಿಗೆ 2 ಕೋಟಿ ರೂಪಾಯಿ ಹಾಕಿ ಅವರು ರಸ್ತೆನೇ ಇದ್ದಿಲ್ಲ ನಮ್ಮೂರಿಗೆ. ಯಾಕಂದರೆ ಅವರು ಭಾಳ ವರ್ಷಗಳಿಂದ ಅವರು ಶಾಸಕರಾಗಿದ್ದಾರೆ. ಇಲ್ಲಿ ಅವಾಗೂ ರಸ್ತೆಗಳು ಕಾಮಗಳು ಏನು ಮಾಡಿದ್ರು ಮತ್ತು ಭೀಮಗಣ್ಣಹಳ್ಳಿ ಮತ್ತು ಬೇಟಿಯಿಂದ ಭೀಮಗಣ್ಣಹಳ್ಳಿ ರಸ್ತೆ, ಅಲ್ಲಿ ರಸ್ತೆ ಇದ್ದಲ್ಲ, ಅದು ರಸ್ತೆ ಅವರು ಫಸ್ಟ್ ಮೇಲೆ ಆಧಾರ ಮಾಡಿದ್ರು. ಮೊನ್ನೆ ಇನ್ನು ರೀಸೆಂಟಾಗಿ ನಮ್ಮದು ಇದು ರಸ್ತೆ ಅಭಿವೃದ್ಧಿಗಾಗಿ ನಾಯಕನಹಟ್ಟಿಯಿಂದ ಮಾದನಹಟ್ಟಿ ಮಾರ್ಗವಾಗಿ ಕೌಲಹಳ್ಳಿವರೆಗೂ 2 ಕೋಟಿ ರೂಪಾಯಿ ಮೊನ್ನೆ ಇವಾಗ ಇದು ಭದ್ರಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಅವರು ಹಾಕಿದ್ದಾರೆ 2 ಕೋಟಿ ಮಾದನಹಟ್ಟಿ. ಆಮೇಲೆ
ಒಂದು ಲೇಖನಗೆರೆ ಫೀಡರ್ ಚಾನಲ್ ಅಂತೇಳಿ ಮಹಾರಾಜರ ಕಾಲದಲ್ಲಿ ಆಗಿತ್ತು. ಅದೆಲ್ಲ ತುಕ್ಕಿಡಿದು ಭಾಗಗಳು ಬಿದ್ದೋಗಂಥ ಸಂದರ್ಭ, ನೀರು ನಮ್ಮ ಕೆರೆಗಳು ಬರ್ತಾ ಇತ್ತು ಅಲ್ಲಿಂದ. ಎಲ್ಲಿ ಕಮಲಬಂದಿ ಹತ್ರ, ಸಿದ್ದಳ್ಳಿ ಕಮಲಬಂದಿ ಹತ್ರ ಆ ಒಂದು ಫೀಡರ್ ಚಾನಲ್ ಅಭಿವೃದ್ಧಿಗಾಗಿ 5 ಕೋಟಿ ಪ್ರಥಮ ಶಾಸಕರಾಗಿ ಬಂದಾಗ ಪ್ರಥಮ ಅನುದಾನ ಅವರು ಅಲ್ಲಿ ಕೊಟ್ಟಿದ್ದಾರೆ 5 ಕೋಟಿ. ದೇವರಟ್ಟಿ ಹತ್ರ ಒಂದು ಚೆಕ್ ಡ್ಯಾಮ್ ಮಾಡಿ ದೊಡ್ಡಕೆರೆ ನೀರು ತರಬೇಕಂತ ಹೇಳಿ ಅಲ್ಲಿ 2 ಕೋಟಿ 5 ಕೋಟಿ ಪ್ರಾಜೆಕ್ಟ್ ಅದು. ಇವಾಗ 5 ಕೋಟಿಯಲ್ಲಿ ಕೆಲಸ ನಡೀತಾ ಇದೆ ಅಲ್ಲಿ ಪ್ರೆಸೆಂಟ್ ಆಗಿ. ಮೊನ್ನೆ ಮನಮನಟ್ಟಿ ಹತ್ರ ಬಿಡಜೆ ಇದ್ದಿಲ್ಲ, ಅಲ್ಲೆಲ್ಲ ನೀರು ಓಡಾಡೋಕೆ ಭಾಳ ತೊಂದರೆ ಆಗೋದು. ನೀವು ಪತ್ರಿಕಾ ಮಸ್ತ ಸರಿ ಬರೆದಿದ್ದೀರಿ. ಆ ಒಂದು ಕಾಮಗಾರಿ 2 ಕೋಟಿ ರೂಪಾಯಲ್ಲಿ ಎಲ್ಲರಿಗೂ ಕಾಣ್ತಿದೆ. ಅಲ್ಲಿ 2 ಕೋಟಿ ರೂಪಾಯಿ ಸೇತುವೆ ಆಗ್ತಾ ಇದೆ, ಈಗಲೂ ಕೆಲಸ ನಡೀತಾ ಇದೆ. ಮತ್ತು ಮನ್ಮನಟ್ಟಿಯಿಂದ ಕುದಾಪುರ ಮಾರ್ಗವಾಗಿ ರಸ್ತೆ ಎಲ್ಲ ಹಾಳಾಗೋಗಿತ್ತು. ಅಲ್ಲಿ ಕೂಡ 1 ಕೋಟಿ 70 ಲಕ್ಷ ರೂಪಾಯಿ ಅನುದಾನದಲ್ಲಿ ಕುದಾಪುರ ಮತ್ತು ಮನ್ಮನಟ್ಟಿ ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ. ಮಲರಳ್ಳಿ ರಸ್ತೆನೂ ಅಗಲೀಕರಣ ಮಾಡ್ತಾ ಇದ್ದಾರೆ. ಮಲರಳ್ಳಿ ಮುಸ್ಲಿಂ ರಸ್ತೆ ಅಗಲೀಕರಣ ಕೂಡ ಕಾಮಗಾರಿ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ನಮ್ಮ ಹಳ್ಳಿಗಳಲ್ಲಿ ಎಲ್ಲ 2 ಕೋಟಿ 1 ಕೋಟಿ ಕಾಮಗಾರಿ ನಡೀತಿದ್ದಾವೆ. ಮೊನ್ನೆ ಒಂದು ಹಿಂದಿನ ಸರ್ಕಾರದಲ್ಲಿ ರಾಮನವರು ಮಂತ್ರಿ ಆಗಿ ಮತ್ತು ಇಲ್ಲಿ ಶಾಸಕರಾದ ಕಾಲದಲ್ಲಿ ಒಂದು ಮಾರ್ಕೆಟ್ ಮಾಡಬೇಕಂತೇಳಿ ಒಂದು ಪ್ರಾಜೆಕ್ಟ್ ಇಟ್ಟಿದ್ರು. ಅದು ಕಾರಣಾಂತರದಿಂದ ವಾಪಸ್ ಆಗಿತ್ತು. ನೆಕ್ಸ್ಟ್ ಶಾಸಕರಾಗಿ ಗೋಪಾಲಕೃಷ್ಣ ಈ ಕ್ಷೇತ್ರಕ್ಕೆ ಬಂದ ನಂತರ ಫಸ್ಟಿಗೆ 10 ಕೋಟಿ ಮಾರ್ಕೆಟಿಂದ ಯಾಕೆ ವಾಪಸ್ ಆಯ್ತು ಅಂತೇಳಿ ಕೃಷಿ ಮಾರ್ಕೆಟ್ ಕರೆಸಿ ಅಧಿಕಾರಿ ಕರೆಸಿ ಅದನ್ನ ಫಸ್ಟ್ ಪ್ರಾರಂಭ ಮಾಡಿ ಅದು ಅನುದಾನ ತರಿಸಕ್ಕೆ ನಾನು ಏನು ವ್ಯವಸ್ಥೆ ಬೇಕು ನಾನು ಮಾಡ್ತೀನಿ ಅಂತೇಳಿ ಅಲ್ಲಿ ಸರ್ಕಾರ ಲೆವೆಲ್ಗೆ ಮಾತಾಡಿ ಅದು 10 ಕೋಟಿಯಲ್ಲಿ ಇವತ್ತು ಸಂತೆ ಮಾರುಕಟ್ಟೆ ಅಭಿವೃದ್ಧಿ ಆಗ್ತಿದೆ, ಮಳಿಗೆಗಳಾಗ್ತಿದ್ದಾವೆ. ಇವತ್ತು ಎಲ್ಲ ಕಾಮಗಾರಿ ಮುಗಿದು ಇನ್ನೇ ಹ್ಯಾಂಡ್ ಓವರ್ ಮಾಡಿ ಉದ್ಘಾಟನೆ ಹಂತದಲ್ಲಿ ಇವಾಗ ಕಾಮಗಾರಿಗಳು ಇದೆ. ನಾಯಕಟ್ಟೆಯಲ್ಲಿ ನಾಗರಕಟ್ಟೆಯಿಂದ ಹಿಡಿದು ಇಲ್ಲಿ ಕೆರೆಕೋಡಿವರೆಗೂ ರಸ್ತೆ ಮಧ್ಯಭಾಗದಲ್ಲಿ ದೀಪ ಅಲಂಕಾರ 90 ಲಕ್ಷ ನಗರೋತ್ಥಾನದ ಯೋಜನೆ ಅಡಿಯಲ್ಲಿ 90 ಲಕ್ಷದ ಅಂದಾಜು ವೆಚ್ಚದಲ್ಲಿ ವಿದ್ಯುತ್ ದೀಪ ಅಲಂಕಾರ ಮಾಡಿದ್ದಾರೆ, ಕಾಮಗಾರಿ ಮಾಡಿದ್ದಾರೆ. ಮತ್ತು ಓಬನಟ್ಟಿಯಲ್ಲಿ ಮಳೆ ಬಂದು ಓಬನಟ್ಟಿ ರಸ್ತೆಗಳು ಮಲ್ಲರಳ್ಳಿ ರಸ್ತೆಗಳು ಹಾಳಾಗಿರೋದು, ಅವಕ್ಕೆಲ್ಲ ಇವಾಗ ಪ್ರೆಸೆಂಟ್ ಆಗಿ BWಗೆ ಅನುದಾನ ನೀಡಿದ್ದಾರೆ. ಅವೆಲ್ಲ ಟೆಂಡರ್ ಮಾಡೋದಲ್ಲಿದ್ದಾವೆ, ಕಾಮಗಾರಿ ಚಾಲು ಆಗ್ತಿದ್ದಾವೆ, ಕೆಲಸ ಮಾಡ್ತಿದ್ದಾರೆ. ಇಲ್ಲಿವರೆಗೂ ನಮ್ಮ ಮಾದನಟ್ಟಿ ರಸ್ತೆ ಆಶ್ರಯ ಕಾಂಗ್ರೆಸ್ ನಗರದಲ್ಲಿ ಆಶ್ರಯಕ್ಕಾಗಿ 19 ಎಕರೆ ಸರ್ಕಾರದಿಂದ 19 ಎಕರೆ ಸರ್ಕಾರಿ ಜಾಗವನ್ನು ಕೊಡಿಸಿ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿವೇಶನ ರಹಿತ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆಲ್ಲ ಆಶ್ರಯ ಉಚಿತ ನಿವೇಶನ ಕೊಡಬೇಕಂತೇಳಿ ಎಲ್ಲ ರೆಡಿ ಮಾಡಿ ಇವತ್ತು ಕಾಮಗಾರಿ ಕೆಲಸ ಅಲ್ಲಿ ಕೂಡ ನಡೀತಾ ಇದೆ. ಇದು ಶಾಸಕರ ಅವಧಿಯಲ್ಲಿ ಆಗುವಂಥ ಕೆಲಸಗಳು ಸುಮಾರು ಕೆಲಸಗಳಿದ್ದಾವೆ. ನಾವು ಪ್ರೆಸೆಂಟ್ ಆಗಿ ಸ್ವಲ್ಪ ಕೆಲಸಗಳು ಹೇಳ್ತಾ ಇದ್ವಿ. ಇವತ್ತು ಏನು ನಮ್ಮ ಶಾಸಕರ ಮೇಲೆ ಆರೋಪ ಮಾಡಿರೋದು ಬಹಳ ಸುಳ್ಳಿನ ಆರೋಪಗಳು. ಯಾವುದೇ ಅವರು ಒಬ್ಬ ಮಾಜಿ ಶಾಸಕರು ಈ ಕ್ಷೇತ್ರದ ಮಾಜಿ ಶಾಸಕರಾಗಿರೋದ್ರಿಂದ ಇಲ್ಲಿನ ವಾಸ್ತವ ಅವರು ಚೆನ್ನಾಗಿ ಗೊತ್ತಿದೆ. ಅದರಿಂದ ಯಾರೋ ಒಬ್ಬರು ಕಿಡಿಗೇಡಿಗಳ ಮಾತುಗಳನ್ನು ಕೇಳಿ ನಮ್ಮ ಶಾಸಕರ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡುವುದು ತರವಲ್ಲ. ಇದು ಸತ್ಯಕ್ಕೆ ದೂರವಾದ ಸಂಗತಿ. ಅವರು ಹಿರಿಯರಿದ್ದಾರೆ. ಅದರಿಂದ ಈ ನಮ್ಮ ಶಾಸಕರ ಮೇಲೆ ಯಾವತ್ತಿಗೂ ಆರೋಪ ಮಾಡಬಾರ್ದು. ಈ ಆರೋಪವನ್ನು ವಾಪಸ್ ಪಡಿಬೇಕಂತೇಳಿ ಅವರು ಇವತ್ತು ಪತ್ರಿಕೆ ಮುಖಾಂತರ ನಾವು ಒತ್ತಾಯಿಸ್ತಾ ಇದ್ದೀವಿ. ಮತ್ತು ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನಲ್. ಪ್ರತಿಯೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನಲ್.